ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಟಾಪಿಂಗ್ ದ ರಶ್, ಪೂರ ರಶ್. ಇಬ್ರು ಸೇರಿ ಆ 3 ಜನಕ್ಕೆ ನಾಮ ಹಾಕ್ಸಿದ್ದೀವಿ. ಸುಸ್ತಾಗಿ ಕೂತಿರೋದು ನೋಡಿ. ನಾಮ ಬಿಟ್ಟಿರೋ ಬಣಕ್ಕೆ ಭೀಮಾ ಅಂತ ಯಾಕಂತಾರೆ ಅಂತ ಗೊತ್ತಿಲ್ಲ. ಅಡಿ ಕೆಲ್ಸಕ್ಕೆ ಸೇರಿಸ್ಕೊಬಿಡಿ. ಉಳ್ಳ ಹುಡುಗಿ ನೋಡೋ ಶಾಸ್ತ್ರ ಮಾಡ್ತಾ ಇದೀವಿ ನಾವು ಇವತ್ತು. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮನುಗೌಡ ವ್ಲಾಗ್ಸ್. ಈಗ ಆಲ್ರೆಡಿ ನಾವು ಎಲ್ಲಿ ಹೋಗಿದ್ದೀವಿ ಅಂತ ನನ್ನ ತಮ್ಮನೇಲಲ್ಲಿ ನೋಡಿರ್ತೀರ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮೇಲ್ಕೋಟೆಗೆ ಹೋಗಿದ್ದೀವಿ. ಸೊ ಅಲ್ಲಿ ಹೆಂಗೆ ಆಡಿದ್ದೀವಿ ನಾವು, ಹೆಂಗೆ ಆಡ್ತೀವಿ ನಾವು, ಮತ್ತು ಮೇಲ್ಕೋಟೆನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ನನ್ನ ವ್ಲಾಗಲ್ಲಿ ಅಂತ ಹೇಳಿ ನಾನು ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ. ಇವಾಗ ನನ್ನ ಫ್ರೆಂಡ್ಸ್ ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ, ನಾವು ಹೆಂಗೆ ಹೋಗ್ತೀವಿ, ಹೆಂಗೆ ಆಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಬಂದು ನನ್ನ ಪಿಕ್ ಮಾಡಾಯಿತು, ಬಟ್ ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ಗಾಳಿಲೇನು ಕೇಳಿಸ್ತಿಲ್ಲ ಅಂತ ನಾನು ಗೊತ್ತು, ಬಟ್ ಕೇಳಿಸೋದ್ರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಫುಲ್ ಟಾಪಿಂದ ಮೇಲ್ಕೋಟೆಗೆ ಕಲ್ಯಾಣ. ರಶ್, ಪೂರ ರಶ್. ಸೆಕೆ ಅಂತಿದೆ ಅಂತ ನಿಮಗೋಸ್ಕರ ಇವಾಗ ಒಂದು ಫ್ಯಾನ್ ಅರೇಂಜ್ ಮಾಡಿದ್ದೀನಿ. ನಿಜ ಫ್ಯಾನ್ ಅರೇಂಜ್ ಮಾಡಿದ್ದೀನಿ, ಸ್ವಲ್ಪ ನಿಮಗೋಸ್ಕರ ಫ್ಯಾನ್ ಅರೇಂಜ್ ಮಾಡಿದ್ದೀನಿ. ನನಗೋಸ್ಕರ ಫ್ಯಾನ್, ಸಾರಿ ಇವಳಿಗೋಸ್ಕರ ನಾನು ಫ್ಯಾನ್ ಅರೇಂಜ್ ಮಾಡಿದ್ದೀನಿ. ಪಾಪ ಸೆಕೆ 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 ಅಂತಿದ್ದೀನಿ. ಚೆನ್ನಾಗಿತ್ತು ಗೈಸ್. ನಾನು ದೇವ್ರದ್ದು ಇತ್ತು ವಿಡಿಯೋ ಮಾಡೋಕ್ಕೆ ಹೋಗಿ ಅರ್ಚಕ್ರಲ್ಲಿ ಬೈಸ್ಕೊಂಡು ಬಂದೆ. ವಿಡಿಯೋ ಎಲ್ಲ ಆನ್ ಮಾಡೋಂಗಿಲ್ಲ ಅಂತ ನಿಮಗೋಸ್ಕರ ಬೈಸ್ಕೊಂಡು ಬಂದಿದ್ದೆ. ನಿಂಗೆ ಇಳಿಯೋಕೆ ಏನಾದರೂ ಕಷ್ಟ ಆಯ್ತಿದ್ರೆ ಪಂಚಾಗಬೇಕು ಮಧ್ಯದಲ್ಲಿ. ಇಳಿಯೋಕೆ ಏನಾದರೂ ಕಷ್ಟ ಆಯ್ತಿದ್ರೆ ಅಲ್ಲ, ಇಲ್ಲಿ ಬಿಡು, ಅಲ್ಲೋಗಿ ಲ್ಯಾಂಡ್ ಮಾಡಿಸ್ತೀನಿ. ಇಲ್ಲಿ ಬಿದ್ದರೆ ಅಲ್ಲೋಗಿ ಲ್ಯಾಂಡ್ ಆಗ್ತೀಯ, ಆಯ್ತಾ? ಬದುಕಿದ್ರೆ ಅಲ್ಲಿ ಬಂದು ಹಾಯ್ ಅನ್ನೋ ನನ್ನ ಬ್ಲಾಗಲ್ಲಿ ಹಾಕಿದ್ರೆ ಬಾಯ್ ಮಾಡಿ ಕಳಿಸ್ತೀನಿ. ಶ್ರದ್ಧಾಂಜಲಿ ಹಾಕ್ಬಿಡ್ತೀಯ ಆಮೇಲೆ. ನೆಕ್ಸ್ಟ್ ಶ್ರದ್ಧಾಂಜಲಿ ಬ್ಯಾನರ್ ಪೋಸ್ ಕೊಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಪೋಸ್. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಹೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತು ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಳ್ತೈತದೆ ಕಡೆ. ಹೆಂಗ ಅನಿಸ್ತಿದೆ? ಹೆಂಗಾಯ್ತು ಫೀಲ್? ಬೆಟ್ಟ ಹತ್ತು ಇಳಿದು ವಾಕಿಂಗ್ ಆಯ್ತಲ್ವ ನಿಂಗೆ? ಓಡಾಡಕ್ಕಂತೂ ಆಗ್ತಿಲ್ಲ. ಇವಳು ಕಾಟದಿಂದ ಅರ್ಧ ಬೆಟ್ಟ ಹತ್ತಿಸ್ಕೊಂಡು ಕರ್ಕೋಗಿರೋದು ಅಂಥದ್ರೆ ಕಾಲು ನೋವಂತೆ. ಇಳಿಬೇಕಾದ್ರೂ ಕಾಲು ನೋವು ಅನ್ನೋ ಏಕೈಕ ವ್ಯಕ್ತಿ ಅಂದರೆ ಇಬ್ರು ಸೇರಿ ಆ 3 ಜನಕ್ಕೆ ನಾಮ ಹಾಕ್ಸಿದ್ದೀವಿ. ಇವಾಗ ಆ್ಯಕ್ಚುಲಿ ನಾವು ಧನುಷ್ಕೋಟೆ ಹತ್ರ ಬಂದಿದ್ದೀವಿ, ಗತ್ಕೊಂಡು ಹೋಗ್ಬೇಕು. ಧನುಷ್ಕೋಟೆ ಸ್ಪೆಷಲ್ ಏನು ಗೊತ್ತಾ? ಏನು? ರಾಮ ಮತ್ತು ಸೀತೆ ವನವಾಸಕ್ಕೆ ಬಂದಿದ್ರಂತೆ. ಕೇಳಿಸ್ಕೊ ಪೂರ್ತಿ. ವನವಾಸಕ್ಕೆ ಬಂದಿದ್ರಂತೆ ರಾಮ ಮತ್ತು ಸೀತೆ. ಅವಾಗ ಸೀತೆಗೆ ಬಾಯರ್ಕೆ ಐತಿತ್ತಂತೆ, ಆಯ್ತಾ? ಕೇಳಿಸ್ಕೊ ಎಲ್ಲ. ಅವಾಗ ರಾಮ ಸೀತೆಗೆ ನೀರು ಕೊಡ್ಸೋಕ್ಕೆ ಅಂತ ಬಾಣದಲ್ಲಿ ಬಾಣ ಹೊಡೆದು ನೀರು ಬರ್ಸೋದಂತೆ. ನಿನಗೆ ಫೀಲ್ ಆಗ್ತೈತೆ ತಾನೇ? ಇಲ್ಲ. ಯಾಕೆ ಹೇಳು? ನಿಂಗೆ ಹುಡುಗ ಯಾರು ಇಲ್ಲ ಬಾಣ ಹೊಡೆದು ನೀರು ತೆಗಿಯೋಕ್ಕೆ ಅಂತ. ರಕ್ಷುಗೆ ಫೀಲ್ ಐತಾ ಇರ್ತದೆ, ಯಾರು ಇರಲ್ವಲ್ಲ. ರಕ್ಷು ನಿನಗೆ ಕೇಳಿಸ್ಕೊ, ರಕ್ಷು ನಿನಗೆ ಬಾಣ ಹೊಡೆದು ನೀರು ಬರ್ಸೋರಿಲ್ಲ ಅಂದ್ರುವ ಕೆರೆಗೂ ಬಾವಿಗೂ ತಳ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಕುಡಿ ಅಂತ ಅವ್ರು ಹೇಳೋರು ಸಿಗ್ತಾರೆ. ಸುಮ್ಮನೆ ಎಲ್ಲ ಸುಸ್ತಾಗಿ ಕೂತಿರೋದು ನೋಡಿ. ಸುಸ್ತಾಯ್ತಾ? ಹತ್ತು ಇಷ್ಟೊತ್ತೆ ಆಲೆ ಸುಸ್ತಾಗೈತೆ.
ಏನು ಜಾಸ್ತಿ ಎತ್ತಿಲ್ಲ ಆದರೂ ಸುಸ್ತು. ಯಾಕೆ? ದಟ್ ಈಸ್ ಏನಪ್ಪ ಓಡಾಡ್ದಿರೋ ಒಂದ್ಸಲಿ ಬಂದರೆ ಹಂಗೆ ಆಗೋದು. ಒಂದ್ಸಲಿ ನಡೆದು ಇಲ್ಲಿ ಏನೂ ಇಲ್ಕಲ್ಲ. ಇಲ್ಲಿ ಯಾರು ಬರಬೇಕು ಅಂತಂದಿದ್ದು ನಾನೇ ಇದು ರಾಮಂದು ಪಾದ ಇಲ್ಲೇ ನಿಂತ್ಕೊಂಡು ಬರ್ದಿರ್ತಾರೆ ಮನೆ ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಗುಡಿಯಿಂದ ಗೂಡಿದ ಶ್ರೀರಾಮನ ಅದೇನು ಶುದ್ಧ ಐತೆ ಪೂಜೆ ದರ್ಶನ ಚರಣ ರವಿಂದದ ಪೂಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನು ನಿತ್ಯೋತ್ಸವವೆಂದು ಶಾಸ್ತ್ರಗಳು ಸಾರಿವೆ. ಇದು ಸೀತೆ ಕಾಲು, ಇದು ರಾಮನ ಇಲ್ಲ ಬಾಯ್ಸ್ ತರ ಐತೆ. ಇದು ಆಕ್ಚುಲಿ ಇಲ್ಲಿ ಅದು ಕಾಲ್ ಪಾದ ಐತೆ, ಬಟ್ ಅದು ಪೇಂಟ್ ಮಾಡಿಲ್ಲ. ಕಡೆ ದುಡ್ಗುರ್ದು ಯಾವ್ದೋ ಗಂಡವ್ರದ್ದು ಅದು ದೇವ್ರದ್ದು ಇದು ಆಂಜನೇಯಂದು ಅನ್ಸುತ್ತೆ. ನಾನು ಇಷ್ಟ, ನಂಗೂ ಹಂಗೆ ಅನ್ಸುತ್ತೆ. ಇದು ರಾಮಂದು, ಅದು ಆಂಜನೇಯಂದು, ಅದು ಸೀದಾ ಅನ್ಸುತ್ತೆ. ಇದು ಇವ್ರು ಯಾರೋ ಕೆತ್ತಿರೋದು ಕಣವ. ಮೇ ಬಿ ಇದು ಮಾತ್ರ ದೇವ್ರು. ಇದು ಒರಿಜಿನಲ್ ಕಾಲು, ಇದು ಮತ್ತೆ ಇದು ಒರಿಜಿನಲ್ ಕಾಲು. ಅದು ದೇವರು. ಇದೇನೇ ಇಲ್ಲ. ಸೀತೆ ಬಾಯಾರಿಕೆ ಆದಾಗ ರಾಮ ಬಾಣ ಬಿಟ್ಟು ನೀರು ಬರ್ಸಿದ ಜಾಗ. ಇಲ್ಲಿ ಯಾವಾಗಲೂ ವರ್ಷದ ಪ್ರತಿದಿನವೂ ನೀರು ಇರುತ್ತಂತೆ. ಯಾವ ಬೇಸಿಗೆ ಬಂದರೂ ಏನೇ ಆದರೂ ನೀರು ಕಡಿಮೆ ಆಗಲ್ಲ. ಈ ಜಾಗನ ಭೀಮಾ ತೀರ್ಥ ಅಂತಾರೆ. ರಾಮ ಬಿಟ್ಟಿರೋ ಬಾಣಕ್ಕೆ ಭೀಮಾ ಅಂತ ಯಾಕಂತಾರೆ ಅಂತ ಗೊತ್ತಿಲ್ಲ. ಇವಾಗ ಕಪ್ಪೆ ಬೇರೆ ಸ್ವಿಮ್ ಮಾಡ್ತದೆ, ನೀರೆಲ್ಲ ಕುಡಿತಾರೆ. ಅದು ಹೆಂಗೆ ಕುಡಿತಾರೆ ಅಂತಲೂ ಗೊತ್ತಿಲ್ಲ. ಕುಡಿತಾರೆ. ಇದ್ರೊಳಗೆ ಇಲ್ಲಿ ರಾಮ, ಸೀತೆ, ಆಂಜನೇಯ ಎಲ್ಲ ಇಲ್ಲೇ ಇರೋದು. ಸೀರಿಯಸ್ ಆಗಿ ನಮ್ಮ ಕರ್ನಾಟಕದಲ್ಲೂ ರಾಮಾಯಣ ನಡೆದಿದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡ್ತೈತೆ ಅಂತ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ. ಅದು ಮೇಲ್ಕೋಟೆ ಒಂದು ಪ್ಲೇಸಲ್ಲ. ಇಟ್ಸ್ ಎನ್ ಎಮೋಷನ್ ಫಾರ್ ಅಸ್. ಧನುಷ್ಕೋಟೆ ನೋಡ್ದಾರಚ್ಚಿ ಏನು ಚೆನ್ನಾಗಿತ್ತು. ಸ್ಪಾಟ್ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಫೋಟೋ ಸ್ಪಾಟ್ ಚೆನ್ನಾಗಿದೆ, ಲವರ್ ಸ್ಪಾಟ್ ಆಗಿದೆ. ಹೇಳು ಫ್ರೆಂಡ್ಸ್ಗೆ ನೆಮ್ಮದಿ ಸಿಗುತ್ತೆ. ಪೀಸ್ ಆಗಿದೆ, ಪೀಸ್ಫುಲ್ ಆಗಿದೆ. ಪಾಪ ನಮ್ಮ ರಕ್ಷಿಗೆ ಹೊಟ್ಟೆ ಹಸ್ಕೊಂಡು ಬೆಳಿಗ್ಗೆಯಿಂದ ಏನು ತಿಂದೆ. ಸೊ ನೆಕ್ಸ್ಟ್ ಇವಾಗ ತಿನ್ನಕ್ಕೆ ಹೋಗ್ಬೇಕು. ತಿನ್ನೋಕ್ಕಿಂತ ಇನ್ನೊಂದು ಪ್ಲೇಸ್ ಇದೆ, ಅದನ್ನ ನೋಡ್ಕೊಂಡು ಅಲ್ಲಿಗೆ ಹೋಗೋಣ. ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಗಾಡೀಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅಲ್ಲಲ್ಲೇ ಕೂತ್ಕೊಳ್ಳೋದು. ಇವಾಗಲೇ ಸರ್ ತಿಂದಿದ್ದು. ಆ್ಯಕ್ಚುಲಿ ಚೆನ್ನಾಗಿದೆ. ಇದೆಲ್ಲ ಹತ್ತೋಕೆ ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಸ್ಟೆಪ್ಸ್ ಎಲ್ಲ ಇಲ್ಲ. ಕಲ್ಲಲ್ಲೇ ಸ್ಟೆಪ್ಸ್ ಥರ ಇರೋದ್ರಿಂದ ಹತ್ತೋಕ್ಕೆಲ್ಲ ಕಷ್ಟ ಆಗ್ತಿದೆ. ಇಳಿಯೋಕ್ಕೂ ಕಷ್ಟ ಆಗ್ತಿದೆ, ಹತ್ತೋಕ್ಕೆ ಈಸಿ ಇತ್ತು ಆ್ಯಕ್ಚುಲಿ. ಇಲ್ಲಿ ಗೈಸ್ ಹೆಂಗ ಅನ್ನಿಸ್ತಿದೆ? ಜಾಲಿ. ದುಡ್ಡೆಲ್ಲ ಖಾಲಿ, ಪೆಟ್ರೋಲು ಖಾಲಿ. ಪೆಟ್ರೋಲ್ಗೂ ಖಾಲಿ. ಜಾಸ್ತಿ ಪೆಟ್ರೋಲ್ ಹಾಕಿಸ್ಕೊಬರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ಲೇ ಇದ್ದಿದ್ದು. ನೋಡಿ ಗಾಯ್ಸ್, ನಿಮ್ಮ ಬ್ಲಾಗರು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಅದ್ಯಾವುದೋ ಪೊದೆಗಳ ಹತ್ರ ಎಲ್ಲ ಹೋಗಿ ಬೇರೆ ಕಡೆ ಚೆನ್ನಾಗಿದೆ ಅದೆಲ್ಲೋ ಇಲ್ಲೋಗವ್ರೆ. ಸಿದ್ದರಾಮಯ್ಯ ಬಿಟ್ಟವ್ರೆ ಫ್ರೀ ಬಸ್ಸು, ನಾವು ಹುಡುಗಿಯರು ನಿಲ್ಸಲ್ಲ ತೆಗಿಯೋದು ಫೋಟೋಸು. ಹೊಡೀರಿ ಚಪ್ಪಾಳೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವಾಗ ಆ್ಯಕ್ಚುಲಿ ಒಂದು ಪ್ಲೇಸ್ ಕವರ್ ಆಯಿತು, ಧನುಷ್ಕೋಟೆ. ಇನ್ನೊಂದು ಪ್ಲೇಸ್ಗೆ ಹೋಗ್ತಿದ್ದೀವಿ, ರಾಯರ್ ಗೋಪುರ. ಅದು ಮೇನ್ಲಿ ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತಂತೆ. ಬಟ್ ಇನ್ನೂ ಹೋಗಿಲ್ಲ, ನೋಡೋಣ ಹೆಂಗಿರುತ್ತೆ ಪ್ಲೇಸ್ ಅಂತ. ಜಾಸ್ತಿ ಫೀಲ್ ಮಾಡ್ಕೊಬೇಡ, ಪಕ್ಕ ತಿಂಡಿ ಕೊಡಿಸ್ತೀನಿ. ಇದೊಂದು ಹತ್ಬಿಟ್ಟು ಇಳಿದುಬಿಟ್ಟು ಬರೋಣ. ಇಷ್ಟೇ, ರಾಯರ್ ಗೋಪುರ ಬಂದಾಯಿತು. ಇಲ್ಲೇ ಕಣ ಶೂಟಿಂಗ್ ಮಾಡೋದು. ಬಾ ಸುಮ್ಮನೆ ಮೂವಿಲಾದ್ರೂ ಆ್ಯಕ್ಟ್ ಮಾಡೋಕ್ಕಾಯ್ಕಲ್ಲ, ಮೂವಿ ಮಾಡೋ ಪ್ಲೇಸಲ್ಲಾದರೂ ಆ್ಯಕ್ಟ್ ಮಾಡ್ಕೊ ಹೋಗೋದ. ನಾವೇ ಆ್ಯಕ್ಟ್ ಮಾಡೋದ ಆ್ಯಕ್ಟಿಂಗು. ಓಯ್ ಅಲ್ಲಿ ನೋಡು, ನೀವು ಯಾವಾಗ ಥರ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು? ನಾಳೆಗೆ ಬರ್ತೀವಿ. ಅದಕ್ಕೆ ಪ್ಲೇಸ್ ವಿಸಿಟ್ ಮಾಡ್ಕೋಬೇಕು ಬಂದಿದ್ಯಾ?
ಮಾವಿನಕಾಯಿ ಚುರುಮುರಿ 5 ಚುರುಮುರಿ. ಹಾಂ ಲಕ್ಷು ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಬಿಡು. ಅಡಿ ಕೆಲ್ಸಕ್ಕೆ ಸೇರಿಸ್ಕೊಬಿಡಿ ಉಳ್ಳ. ಡೈಲಿ ಒಂದೊಂದು ಚುರುಮುರಿ ಕೊಡಿ ಸಾಕು, ಅಷ್ಟೇ ಫ್ರೀಯಾಗಿ ಮಾಡಿಕೊಡ್ತಾಳೆ. ಇನ್ನೊಂದು ಐತಲ್ಲ ಅದು ತಗೋತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಮಾಧಾನ ಆಯ್ತಾ? ಇನ್ನು ಏನು ತಿನ್ಬೇಕು ನೀನು? ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಅಂಕಲ್ ಅಷ್ಟು ಚಿಕ್ಕ ಕ್ಲಾಸಿಗೆ 30 ರೂಪಾಯಾ? ಮೋಸ ಅಲ್ವಾ ಇದು? ಮುಂದೆನೇ ಹೊಡಿತೀನಿ ಕಣವ ಬಾಟ್ಲು. ಆ ಬಾಟ್ಲು ಪೂರ ಅದ್ರೊಳಗಡೆ ಹೋಯ್ತದಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಇವತ್ತಂತೂ ತುಂಬಾ ಚೆನ್ನಾಗಿತ್ತು, ಜಾಸ್ತಿ ಎಂಜಾಯ್ ಮಾಡಿದ್ವಿ. ಏನು ಪ್ಲ್ಯಾನೇ ಇಲ್ಲದೆ ಎಲ್ಲಿಗಾದ್ರೂ ಹೋದಾಗಲೇ ಎಲ್ಲ ಸಕ್ಸಸ್ ಆಗೋದು, ಮತ್ತು ಪ್ಲ್ಯಾನೇ ಮಾಡದೆ ಎಲ್ಲಾದ್ರೂ ಹೋದಾಗ ಸಕ್ಸಸ್ ಆಗೋದು. ಹಾಗೆ ಇವರಮ್ಮ ಆಲ್ರೆಡಿ ಕಾಲಿಂಗ್ ಎಲ್ಲಿದ್ಯಾ ಅಂತ. ಗೈಸ್ ನೋಡಿ ಹುಡುಗಿ ಹೆಂಗಿದ್ದಾಳೆ ಅಂತ. ಹುಡುಗಿ ನೋಡೋ ಶಾಸ್ತ್ರ ಮಾಡ್ತಾ ಇದೀವಿ ನಾವು ಇವತ್ತು. ಹುಡುಗನೇ ಇಲ್ಲ ಮತ್ತೆ. ಆಮೇಲೆ ಎಲ್ಲ ಪ್ಲೇಸ್ ಎಂಜಾಯ್ ಮಾಡಿದ್ರಾ? ಫೋಟೋಸ್ ತಗೊಂಡ್ರಾ? ಎಲ್ಲ ಜಾಲಿ ಖಾಲಿ ಗೈಸ್. ನಮ್ಮ ಮನೆಯಿಂದ ಇವರೆಲ್ಲ ಹೊರಗಡೆ ಹೋಗೋ ಕಾಲ ಬಂತು, ಪಾಪ ಹೋಯ್ತವ್ರೆ. ಇನ್ನೊಂದ್ಸಲ ಬಂದ್ಬಿಡಿ. ಬಾಯ್. ಓಯ್ ಬಾಯ್. ಒಬ್ಳೆ ಹೋಗ್ಬೇಕು ನೀನು, ನಾನು ಬರಲಾ? ಆಮೇಲೆ ತಿರ್ಗಾ ಕರ್ಕ ಬಂದ್ಬಿಡ್ಬೇಕು. ಬಾಯ್. ಫೈನಲಿ ದೇವಸ್ಥಾನ ಎಲ್ಲ ರೌಂಡ್ ಹಾಕಿ ನಾವು ನಮ್ಮ ಮನೆಗೆ ಬಂದಾಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿದ್ದರು, ಅವರು ನಮ್ಮ ಮನೆಯಿಂದ ಹೊರಟಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.